ಕೆಂಪೇಗೌಡರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಅವರು ಎಲ್ಲ ಸಮುದಾಯದವರು ಸಹಬಾಳ್ವೆಯಿಂದ ಜೀವನ ನಡೆಸುವಂತೆ ಮಾಡಿದ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದು ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಹೇಳಿದ್ದಾರೆ. ಹೊಸಕೋಟೆ ನಗರದ ತಾಲೂಕು ಕಚೇರಿಯ ಮುಂಭಾಗ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯ ಅಂಗವಾಗಿ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾತನಾಡಿದ ಅವರು, ಕೆಂಪೇಗೌಡರು ದಂಡನಾಯಕರಾಗಿ ಸಾಮಂತರಾಗಿ ಕಾರ್ಯನಿರ್ವಹಿಸಿ ಬೆಂಗಳೂರು ಎಂಬ ಮಹಾನಗರವನ್ನೇ ಕಟ್ಟಿ ಮಹಾರಾಜರಂತೆ ದರ್ಪವನ್ನ ತೋರದೆ ಪ್ರಜೆಗಳ ಕಲ್ಯಾಣ ಹಾಗೂ ಜನೋಪಯೋಗಿ ಕಾರ್ಯಗಳ ಮೂಲಕ ಜನಮಾನಸದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನವನ್ನ ಪಡೆದು ಅಮರರಾಗಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ವಿಜಯನಗರದ ಅರಸರಿಗೆ ಸಾಮಂತ ರಾಜರಾಗಿದ್ದರು, ಹೆಸರು ಮಾಡಿದವರು ಎಂದರು. ಹಾಗೂ 41 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ 2ನೇ ಭಾರತೀಯ ಶುಭಂ ಶುಕ್ಲಂ ಯಶಸ್ವಿಯಾಗಿ ಕಕ್ಷೆಗೆ ಹೋಗಿ ಸೇರಿರುವುದು ಇಡೀ ದೇಶವೇ ಹೆಮ್ಮೆ ಪಡುವ ಸಂಗತಿ. 14 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಸಂಶೋಧನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಂದು ಕಡೆ ಕೆಂಪೇಗೌಡರ ಜಯಂತಿ, ಮತ್ತೊಂದು ಕಡೆ ಯಶಸ್ವಿಯಾಗಿ ಬಾಹ್ಯಾಕಾಶ ತಲುಪಿದ ಭಾರತೀಯ ಎಂಬ ಹೆಗ್ಗುರುತು ಇದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೊಸಕೋಟೆ ತಾಲೂಕು ಇವತ್ತು ಇಡೀ ರಾಜ್ಯದಲ್ಲಿ 516ನೇ ವರ್ಷದ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತೃರು ಅವರ ಸಂಘಟನೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳು, ಸಂಘದ ಮುಖಂಡರುಗಳಿಗೆ ಜೈ ಅಂತನ್ನಿ. ಮುಖಂಡರುಗಳಿಗೆ ಇವತ್ತು ಬಹಳ ಮುಖ್ಯವಾಗಿ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮತ್ತು ಬಹಳ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಈ ಜವಾಬ್ದಾರಿಯನ್ನು ತಗೊಂಡು ಬೆಳಗ್ಗೆ 9 ಗಂಟೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ರಜಾ ಇದೆ. ಇವತ್ತು ರಾಜ್ಯಾದ್ಯಂತ ರಜಾ ಕೊಟ್ಟಿಲ್ಲ, ಆದರೆ ಇವತ್ತು ಜಯಂತಿ ಸಾಯಂಕಾಲದವರೆಗೂ ನಡೀತದೆ. ಅದೇ ಉದ್ದೇಶದಿಂದ ಕೆಂಪೇಗೌಡರ ಸಂಘಟನೆಯವರು ಇಲ್ಲಿ ಹೊಸಕೋಟೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಅಧ್ಯಕ್ಷರಾದ ಮಾನ್ಯ ಕೆಂಚೇಗೌಡರು, ಒಂದು ನಿಮಿಷ, ಮಾನ್ಯ ಕೆಂಚೇಗೌಡರು ಅಧ್ಯಕ್ಷರು ಇಲ್ಲಿದ್ದಾರೆ. ಅದೇ ರೀತಿ ಇನ್ನು ಸಂಘಟನೆಯ ಅಧ್ಯಕ್ಷರು ಹನುಮಂತೇಗೌಡರು ಸಹ ಇವತ್ತಿಲ್ಲಿ ಭಾಗವಹಿಸಿ ಎಲ್ಲ ಪದಾಧಿಕಾರಿಗಳು ಮತ್ತು ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ, ಸೇರಿದ್ದಾರೆ. ಇವತ್ತು ತಹಶೀಲ್ದಾರ್ ದಂಡಾಧಿಕಾರಿಗಳು ಇವತ್ತು ಅವರ ಕಚೇರಿನಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಹಾರ ಹಾಕಿ ಕಾರ್ಯಕ್ರಮ ಮಾಡ್ತಾರೆ. ಇದಾದ ಮೇಲೆ, ಇದು ಸಾರ್ವಜನಿಕ ಸಭೆ ಆದಮೇಲೆ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ. ನಾವು ಇವತ್ತು ಶಾಸಕರಿಲ್ಲ, ವಿದೇಶದಲ್ಲಿದ್ದಾರೆ. ಕಿಯೋನಿಕ್ ಸಂಸ್ಥೆ ಮೂಲಕನೋ ಏನೋ ಗೊತ್ತಿಲ್ಲ, ವಿದೇಶದಲ್ಲಿದ್ದಾರೆ. ಬರಬೇಕಾಗಿತ್ತು ಅವರೇ ಮುಖ್ಯವಾಗಿ. ನನ್ನ ಸಂಘದ ಎಲ್ಲರೂ ನಾರಾಯಣ ಗೌಡ್ರೆ ಇವರು ಮುಖ್ಯವಾಗಿ ಮತ್ತು ಪದಾಧಿಕಾರಿಗಳೆಲ್ಲರೂ ಬಂದು ನೀವು ಬರಬೇಕು, ಆಚರಣೆ ಮಾಡಬೇಕು ಅಂತಂದರು. ಸ್ವಲ್ಪ ತಡ ಆಯಿತು, ಕ್ಷಮಿಸಿ. ಸ್ವಲ್ಪ ತಡ ಆಯಿತು, ಕ್ಷಮಿಸಿ. ಇಲ್ಲ, 9 ಗಂಟೆ ಅಂತ ಇರಲಿ, ಸ್ವಲ್ಪ ತಡ ಆಯಿತು. ಎಲ್ಲ ಕಡೆ ಆಚರಣೆ ಭಾಳ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಇನ್ನೂ ಒಂದು ಸುದ್ದಿ ನಿಮ್ಗೆ ಹೇಳಬೇಕಾದ್ರೆ, ಇವತ್ತು ನಮ್ಮಲ್ಲಿ ವಿಶೇಷವಾಗಿ ನಿನ್ನೆ, ಇವತ್ತು 27 ಇವತ್ತು ಶುಕ್ರವಾರ, ಒಳ್ಳೆ ದಿನ. ಇವತ್ತು ನಿನ್ನೆ ಇಲ್ಲಿ ನಮ್ಮ ಕೊಡಪ ಇದು 41 ವರ್ಷದ ಬಳಿಕ ಅಂದರೆ ಬಾಹ್ಯಾಕಾಶಕ್ಕೆ 2ನೇ ಭಾರತೀಯ ಬಾಹ್ಯಾಕಾಶ ಭಾರತೀಯ ಶುಕ್ಲ ದಶೆ ಶುಭಂ ಶುಕ್ಲಂ ಶುಭಂ ಅನ್ನೋರು 40 ಮೇಲೆ ಎತ್ತರಕ್ಕೆ ಶುಭಾಂಶು ಶುಕ್ಲ ಅಂತ
ಮತ್ತು ರಾಕೆಟ್ ಯಶಸ್ವಿ ಉಡಾವಣೆ ಆಗಿರ್ತಕ್ಕಂಥದ್ದು. ಉಡಾವಣೆ ಆಗಿ ಅವರು ಕಕ್ಷೆಗೆ ಹೋಗಿ ಸೇರ್ಕೊಂತಾರೆ ರಾಕೆಟ್ಟಿಂದ. ಅಲ್ಲಿ 14 ದಿವಸ ಅವರು ಅಲ್ಲಿರ್ತಾರೆ. 14 ದಿವಸ ಅಲ್ಲಿರುವಂಥದ್ದು. ಅವರು ಮೊದಲು ಕರ್ನಾಟಕದವರು, ಇದನ್ನ ಅರ್ಥ ಮಾಡ್ಕೊಳ್ಳಿ, ಚಪ್ಪಾಳೆ ಹೊಡಿ. ಕರ್ನಾಟಕದವರು ಮೊದಲು ಅವರು ಶುಭಂ ಶುಕ್ಲಾ ಅನ್ನೋರು ಕರ್ನಾಟಕದವರು. ಇವತ್ತು ರಾಕೆಟಲ್ಲಿ ಹೋಗಿ ಅಲ್ಲಿ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ಅವ್ರ ಜೊತೆಯಲ್ಲಿ ಅಮೇರಿಕಾದವ್ರೊಬ್ಬರು, ಹಂಗೇರಿಯಿಂದ ಒಬ್ಬರು, ಆಮೇಲೆ ಇನ್ನೂ ಒಂದು ದೇಶದವರು 4 ಜನ ಕಕ್ಷೆಯೊಳಗೆ ಕೂರ್ತಾರೆ. ಕೂತು ಅನೇಕ ವಿಷಯಗಳನ್ನು ಪಡೆದು ಬರ್ತಾರೆ. ಆದ್ದರಿಂದ ಇದು ಒಂದು ಮಹಾ ಸಾಧನೆ ಅನ್ಕೋಬೇಕು, ಈ ದೇಶದ ಸಾಧನೆ ಇದು. ಅಲ್ಲಿಂದ ಅವ್ರು ಹೇಳ್ತಾರೆ, ನಾವು ಭಾಳ ಚೆನ್ನಾಗಿದ್ದೀರಿ, ನಮ್ಮ ಯೋಚನೆ ಬೇಡ. 140 ಕೋಟಿ ಜನ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 140 ಕೋಟಿ ಜನ ಆಶೀರ್ವಾದ ನನಗಿರಬೇಕು ಅಂತೇಳಿ ಹೇಳ್ತಾರೆ. ಅವರ ಆಶೀರ್ವಾದ ಅಂತೇಳಿ. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚೇಗೌಡ, ಹನುಮಂತಗೌಡ, ನಾರಾಯಣಗೌಡ ಅಲಿಯಾಸ್ ನಾಣಿ, ತಹಸೀಲ್ದಾರ್ ಸೋಮಶೇಖರ್, ಇವು ನಾರಾಯಣಸ್ವಾಮಿ, ಡಿವೈಎಸ್ಪಿ ಮಲ್ಲೇಶ್, ಹರಳೂರು ನಂಜೇಗೌಡ, ಕಾಚಿ ಹೊಸಹಳ್ಳಿ ಶಿವಕುಮಾರ್, ರಾಜಗೋಪಾಲ್, ಚಿಕ್ಕಹೊಲ್ಲೂರು ಬಚ್ಚೇಗೌಡ, ಸೋಮಣ್ಣ, ಠಾಣಾಧಿಕಾರಿ ಗೋವಿಂದ್, ಕೊರಳೂರು ಸುರೇಶ್, ಸಿಸಿಟಿವಿ ಹರೀಶ್ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಓಕೆ ಪ್ರಾಬ್ಲಮ್ ಆಗಿತ್ತು. ಆನ್ಲೈನ್ ಮಾಡಿಸ್ತಾನೆ ಇದ್ದೀನಿ. ಆಗಪ್ಪ ಯಾರು ನೋಡಲ್ಲಿ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.